Rising performance. I couldn't expect such a performance. It's so electrifying as well as heart-squeezing. ಯತ್ರನಾರಿಯ ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರು ಕೂಡಿಸಲ್ಪಡುತ್ತಾರೋ ಅಥವಾ ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳ ಉಪಸ್ಥಿತಿ ಇರುವುದು ಹಾಗೂ ಅವರ ಕರುಣಾಮಯವಾದ ಆಶೀರ್ವಾದಕ್ಕೆ ಪಾತ್ರರಾಗುವೆವು. ಎಲ್ಲಿ ಸ್ತ್ರೀಯರು ಅವಮಾನಕ್ಕೀಡಾಗುತ್ತಾರೋ ಅಥವಾ ಹಿಂಸೆಗೆ ಈಡಾಗುತ್ತಾರೋ ಅಲ್ಲಿ ಅದೇ ದೇವತೆಗಳ ಶಾಪ ತಾಪ ತಪ್ಪಿದ್ದಲ್ಲ. ರಾಮಾಯಣದಲ್ಲಿ ಸೀತಾ ಮಾತೆಯನ್ನು ಕಾಮನ ದೃಷ್ಟಿಯಿಂದ ನೋಡಿದ ರಾವಣನ ಗತಿ ಏನಾಯ್ತು? ಹನುಮ, ಲಕ್ಷ್ಮಣ, ಸುಗ್ರೀವನ ಪಡೆಯ ಸಮೇತ ಶ್ರೀರಾಮಚಂದ್ರ ಪರಮಾತ್ಮನು ರಾವಣನನ್ನು ಸೇರಿಸಿ ಕೋಟಿ ಕೋಟಿ ಹಸುರನ್ನು ಹುಟ್ಟಡಗಿಸಿದನು. ಮಹಾಭಾರತದಲ್ಲಿ ದ್ರೌಪದಿಯನ್ನು ತೊಡೆಯನ್ನು ಮುರಿದು ಸಂಹರಿಸಿದನು. ಶ್ರೀಕೃಷ್ಣ ಭಗವಂತನ ಇಚ್ಛೆಯಂತೆ ಆ ದುಷ್ಟರ ಸಹವಾಸ ಮಾಡಿದವರೆಲ್ಲರ ಅಂತ್ಯವಾಯಿತು. From these Puranas, the mankind should know that if anyone harm or harass a woman or a girl by acid attacks or by any other means, one or the other day, they will be severely punished by God. After all the adversities faced by a girl, she has got that capability and caliber to come back as a powerful woman in the society. ಸ್ತ್ರೀಯ ಸ್ವಭಾವ ನೋಡುವುದಕ್ಕೆ ಸೂಕ್ಷ್ಮ ಹಾಗೂ ಸರಳವಾಗಿರಬಹುದು, ಆದರೆ ನಿಜವಾಗಿ ಅವಳು ಒಂದು ಅದ್ಭುತವಾದ ಅಸಾಮಾನ್ಯವಾದ ಶಕ್ತಿ. ಎಷ್ಟೋ ನೋವುಗಳನ್ನು ಅನುಭವಿಸಿ ತನ್ನ ಸಾಮರ್ಥ್ಯದೊಂದಿಗೆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತ ನಮ್ಮೆಲ್ಲ ತಾಯಂದಿರಿಗೆ, ಶಿಕ್ಷಕಿಯರಿಗೆ ಹಾಗೂ ಸಮಸ್ತ ಸ್ತ್ರೀ ಸಮಾಜಕ್ಕೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮನಪೂರ್ವಕವಾದ ಚಪ್ಪಾಳೆಯೊಂದಿಗೆ ಗೌರವ ಸಲ್ಲಿಸುತ್ತೇವೆ. This performance is taken in charge by our beloved teacher Saida Anjuman. I cordially thank you, ma'am, and I also render my thanks to my friends for their outstanding performance. Give them a big round of applause. ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ಏನ್ ಶಬೀರ್, ಬಹಳ ಸಂತೋಷವಾಗಿ ಹಾಡೆಲ್ಲ ಹೇಳ್ತಾ ಇದೀಯಾ? ವಿಷಯ ಇದೆ ಕೇಳಮ್ಮ. ಇದರ ಸಾಹಿತ್ಯ ರಚನೆ ಯಾರ್ದು, ಹಾಡೋರು ಯಾರು ಅಂತ ಗೊತ್ತಿದ್ಯಾ ನಿಮ್ಗೆ? ಗೊತ್ತು. ಇದಕ್ಕೆ ಶಿಶುನಾರಾಯಣ ಶರೀಫ್ ಅವರು ಸಾಹಿತ್ಯ ಬರೆದಿದ್ದಾರೆ ಮತ್ತು ಸಿ ಅಶ್ವಥ್ ಅವರು ಸಂಗೀತ ನೀಡಿದ್ದಾರೆ. ಈಗ ನಮ್ಮ ಶಾಲೆಯ ಸ್ನೇಹಿತರು ಸಿ ಅಶ್ವಥ್ ರವರ ಸಂಗೀತ ರಚನೆಯ ನವರಸಗಳಲ್ಲಿ ಒಂದಾದ ಕರುಣಾರಸವನ್ನೊಳಗೊಂಡ ಗೀತೆಯನ್ನು ನೃತ್ಯದ ಮೂಲಕ ರೂಪಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ನೆಕ್ಸ್ಟ್ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲ
ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರಟದ ಜೋಗುಳ್ಳ ಒಳಗಿರಿಗೆಂದು ಕೇಳ್ತಿದೆ. ಕಾಣದ ಕಡಲಿನ ಮೊರಟದ ಜೋಗುಳ್ಳ ಒಳಗಿರಿಗೆಂದು ಕೇಳ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲ ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ನೀನು. ಸೇರಬಹುದೆ ನಾನು ಕಡಲ ನೀರಿಯೋಳು, ಕರಗಬಹುದೆ ನಾನು, ಕರಗಬಹುದೆ ನಾನು, ಕರಗಬಹುದೆ ನಾನು.